ಯಾಕಿಷ್ಟು ತಡ ಆಯಿತು ಕಿರುತೆರೆಗೆ ಕಮ್ಬ್ಯಾಕ್ ಮಾಡೋದಕ್ಕೆ? ಲಕ್ಷ್ಮೀ ಬಾರಮ್ಮ ಎರಡೂ ಕನಸು ಆದ ನಂತರ ನೀವು ಮೂವಿಗಳಲ್ಲಿ ಬ್ಯುಸಿ ಆಗಿದ್ರಿ, ಹಾಗಾಗಿ ಕಿರುತೆರೆಗೆ ತಡ ಆಯಿತಾ ಅಥವಾ ನಿಮಗೆ ಸೂಟ್ ಆಗುವಂಥ ಪಾತ್ರಗಳು ಸಿಗಲಿಲ್ವಾ? ಬೇಸಿಕಲಿ ಅವಕಾಶಗಳಿತ್ತು, ಸುಳ್ಳು ಹೇಳ್ಬಾರ್ದು. ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಫೋನ್ ಬರೋದು. ಆದರೆ ನೀವು ಹೇಳಿದಾಗೆ ನಾನು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಒಂದೆರಡು ಸಿನಿಮಾ ಕೂಡ ಮಾಡಿದೆ. ಆದರೆ ನನಗನ್ನಿಸ್ತಾ ಇದ್ದಿದ್ದು, ಯೂಶ್ವಲಿ ಒಂದು ಸತಿ ನಾವು ಒಂದು ಪಾತ್ರದಲ್ಲಿ ಕ್ಯಾಸ್ಟ್ ಆದಮೇಲೆ ಸ್ಟೀರಿಯೋಟಿಪಿಕಲ್ ಕ್ಯಾಸ್ಟಿಂಗ್ ಅಂತ ನಡೆಯುತ್ತೆ. ಅಂದರೆ ನಾವು ಒಂದು ರೀತಿ ಪಾತ್ರನ ನಾವು ಚೆನ್ನಾಗಿ ಮಾಡಿದಾಗ ಅಥವಾ ಜನ ಅದನ್ನು ಒಪ್ಪಿಬಿಟ್ಟಾಗ ನಮ್ಮನ್ನ ಬೇರೆ ರೀತಿ ಪಾತ್ರಗಳಿಗೆ ಕರೆಯೋದನ್ನು ನಿಲ್ಲಿಸ್ಬಿಡ್ತಾರೆ. ಅದೇ ರೀತಿ ಪಾತ್ರಗಳಿಗೆ ಮತ್ತೆ ಮತ್ತೆ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆಗ ನಮಗೂ ಕಲಾವಿದರಾಗಿ ಏನೇನೋ ಹೊಸದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆಗಳೇ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗೋಗುತ್ತೆ. ಆಮೇಲೆ ಬರೀ ದುಡ್ಡುಗೋಸ್ಕರ ಆ್ಯಕ್ಟಿಂಗ್ ಮಾಡೋ ಹಾಗಾಗುತ್ತೆ. ನಾವು ಆ್ಯಕ್ಟಿಂಗಲ್ಲಿ ಕಲಿತಾನೂ ಇರಬೇಕಲ್ಲ, ನಾವು ಬೆಳಿಬೇಕು ಅಂದರೆ ಕಲಿಬೇಕು. ಸೊ ನಾವು ಹೊಸ ಹೊಸ ಥರ ಪಾತ್ರಗಳನ್ನು ಮಾಡಿದಾಗಲೇ ನಾವು ಕಲಿಯೋದಕ್ಕಾಗೋದು. ಸೊ ಕಲಿಕೆ ಜೊತೆಗೆ ನಮ್ಮ ಕೆಲಸನೂ ಮುಂದುವರಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೆ. ಅದು ನನಗೆ ಮಾಧವ ಅನ್ನೋ ಪಾತ್ರದಲ್ಲಿ ಸಿಕ್ತು ಅಂದ್ಕೊತೀನಿ. ಹಾಗಾಗಿ ನಾನು ಇದರಲ್ಲಿ ಕಮ್ಬ್ಯಾಕ್ ಮಾಡಿದ್ದೀನಿ.